ಮದ್ದೂರು ತಾಲೂಕಿನ ಆತಗೂರು ಹೋಬಳಿಯ ಚಾಕನಕೆರೆಗೆ ಜನವರಿ 10ರಂದು ಬೆಳಿಗ್ಗೆ 10 ಗಂಟೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ಬಾಗಿನ ಅರ್ಪಣೆ ಹಾಗೂ ಪ್ರಗತಿಪರ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಮಾಜಿ ಸಚಿವ ಡಿಸಿ ತಮ್ಮಣ್ಣ ತಿಳಿಸಿದರು. ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಚಾಕನಕೆರೆ ಹಲವಾರು ವರ್ಷಗಳ ನಂತರ ತುಂಬಿರುವ ಹಿನ್ನೆಲೆಯಲ್ಲಿ ಕೆರೆಗೆ ಎಚ್.ಡಿ. ಕುಮಾರಸ್ವಾಮಿ ಬಾಗಿನ ಅರ್ಪಿಸಲಿದ್ದಾರೆ ಹಾಗೂ ಮಲ್ಲನಕುಪ್ಪೆ ಗ್ರಾಮದಲ್ಲಿ ಪ್ರಗತಿಪರ ರೈತ ಮಹಿಳೆಗೆ ಹಾಗೂ ಪ್ರಗತಿಪರ ರೈತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಂದಾಜು 5,000 ಜನ ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾಗೂ ಸಂಸದರಾದ ನಂತರ ತಾಲೂಕಿನಲ್ಲಿ ಅವರದ್ದು ಇದೇ ಮೊದಲ ಕಾರ್ಯಕ್ರಮವಾಗಿರುವುದರಿಂದ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಹಾಗೂ ತಾಲೂಕಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಇದೇ ತಿಂಗಳು 10ನೇ ತಾರೀಕು ಆತಗೂರು ಹೋಬಳಿ ಚಾಕನಕೆರೆ ಗ್ರಾಮದ ಕೆರೆಗೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ಹಾಗೂ ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾದ ಮೇಲೆ ಮದ್ದೂರು ತಾಲೂಕಿನಲ್ಲಿ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡಿರಲಿಲ್ಲ. ಈ ಕಾರ್ಯಕ್ರಮದಲ್ಲಿ ರೈತ ಮಹಿಳೆಯರು ಮತ್ತು ಪ್ರಗತಿಪರ ರೈತರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವೇದಿಕೆ ಕಾರ್ಯಕ್ರಮವನ್ನು ಕೂಡ ದಿವಸ ಮಲ್ಲನಕುಪ್ಪೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಜೆ.ಡಿ.ಎಸ್ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ಅಧಿಕ ಸಂಖ್ಯೆಯಲ್ಲಿ ಬಂದು ಅವತ್ತಿನ ದಿವಸ 10 ಜನವರಿ 10ನೇ ತಾರೀಕು ಶುಕ್ರವಾರ ದಿವಸ ಭಾಗವಹಿಸಬೇಕು ಅಂತೇಳಿ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಕೆಆರ್ಎಸ್ ಅಣೆಕಟ್ಟೆಯಿಂದ ಕಟ್ಟು ಪದ್ಧತಿಯಲ್ಲಿ ಈ ಹಿಂದಿನಂತೆಯೇ ನೀರು ಹರಿಸುವ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸಬೇಕು. ವಿಶ್ವೇಶ್ವರಯ್ಯ ನಾಲೆ ಆಧುನೀಕರಣದ ನೆಪದಲ್ಲಿ ಬೆಳೆಗಳಿಗೆ ನೀರು ಕೊಡದೆ ಇರಬಾರದೆಂದು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡಿದರು. ಯಾಕೆಂದರೆ ಈ ಬಾರಿ ಇಲ್ಲಿವರೆಗೂ ಕೂಡ 124 ಕಡೆ ನೀರು ಇದು ಪ್ರಥಮ ಬಾರಿ ಕೆಆರ್ಎಸ್ 3 ಬಾರಿ ಪೂರ್ತಿ ತುಂಬಿದೆ. ಅದರಿಂದ ರೈತರು ನೀರು ಕೇಳ್ತಾ ಇದ್ದಾರೆ, ನೀರು ಕೊಡಬೇಕು. ಕಟ್ಟು ಪದ್ಧತಿನೇ ಹಿಂದೆ 15 ದಿವಸ ಆಪ್ ಆ್ಯಂಡ್ ಡೌನ್ ಸಿಸ್ಟಮ್ ಇತ್ತು. 15 ದಿವಸ ನೀರು ಕೊಟ್ಟು 15 ದಿವಸ ನೀರು ನಿಲ್ಲಿಸುವಂಥ ಪದ್ಧತಿನಲ್ಲೇ ನೀರು ಕೊಡ್ತಾ ಇದ್ದಿದ್ದು. ಇವಾಗ 18 ದಿವಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀರು ಜಾಸ್ತಿ ಇದೆ, ಕೊಡಲಿ. ವ್ಯವಸ್ಥೆ ಬಂದಿವ ಇದೇನು ಬೆಳೆ ಹಾಕುವಂಥ ಸಂದರ್ಭ ಕೊಡಲಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಕೆಲಸ ಮಾಡದೆ ಅನಗತ್ಯವಾಗಿ ಕಾಲಹರಣ ಮಾಡುತ್ತಿದ್ದಾರೆ ಅಂತ ಶಾಸಕ ಕೆ.ಎಂ. ಉದಯ್ ಹೇಳಿಕೆ ನೀಡಿದ್ದಾರೆ ಎಂಬ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಮಾತನಾಡಿ, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅವರಿಗೆ ತಮ್ಮ ಕೆಲಸವನ್ನು ಹೇಗೆ ಮಾಡಬೇಕೆಂಬುದು ತಿಳಿದಿದೆ. ಅವರು ಅನಗತ್ಯವಾಗಿ ಎಂದಿಗೂ ಕಾಲಹರಣ ಮಾಡುವುದಿಲ್ಲ. ನಿರಂತರವಾಗಿ ಜನಪರವಾಗಿ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ. ಈ ಬಗ್ಗೆ ಯಾರೂ ಕೂಡ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಅಂತ ಶಾಸಕ ಕೆ.ಎಂ. ಉದಯ್ ಅವರಿಗೆ ಟಾಂಗ್ ನೀಡಿದರು. ವೈಯಕ್ತಿಕ ಅಭಿಪ್ರಾಯ ಯಾರು ಏನು ಬೇಕಾದರೂ ತಿಳಿಸುವಂಥ ಸ್ವಾತಂತ್ರ್ಯ ಇದೆ, ಮಾಡ್ತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದವರು 2 ಬಾರಿ, ಕೇಂದ್ರ ಸಚಿವರಾಗಿದ್ದಾರೆ. ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ, ಅದು ಮಾಡ್ತಾರೆ. ಅವ್ರ ಮಟ್ಟಕ್ಕೆ ತಿಳಿದು ಟೀಕೆ ಮಾಡುವ ಅಭ್ಯಾಸ ನಮಗಿಲ್ಲ. ನಮ್ಮದೇನು ಆಡಿ ತೋರಿಸೋದಕ್ಕಿಂತ ಮಾಡಿ ತೋರಿಸೋದು. ನಾವು ಆಡಿ ತೋರಿಸೋದಕ್ಕಿಂತ ಮಾಡಿ ತೋರಿಸುವಂಥವ್ರು. ಅದರಿಂದ ನಾವು ಅದಕ್ಕಿಂತ ಹೆಚ್ಚೇನು ಹೇಳ್ಬೇಕು ಬಯಸೋದಿಲ್ಲ. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಳಿಯಪ್ಪ, ಡಿಸಿ ತಮ್ಮಣ್ಣ, ಅಭಿಮಾನಿಗಳ ಬಳಗದ ಅಧ್ಯಕ್ಷ ಹೊಸಕೆರೆ ಪ್ರಸನ್ನ, ಮುಖಂಡರಾದ ಕೆ.ಟಿ. ರಾಜಣ್ಣ, ದೇವರಾಜು, ಉಮೇಶ್, ಚಂದ್ರಹಾಸ್, ಶಿವಲಿಂಗ ಹಾಜರಿದ್ದರು.